ಬಿಡದಿ ಟೌನ್ಶಿಪ್ ಕದನಕ್ಕೆ ಸದ್ಯ ಪರ ವಿರೋಧ ಚರ್ಚೆ ಜೋರಾಗಿ ನಡೀತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಬೈರಮಂಗಲದಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಟೌನ್ಶಿಪ್ ಪರ ಇರುವ ರೈತರಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ಕದನಕ್ಕೆ ಪರ ವಿರೋಧ ಚರ್ಚೆ ಜೋರಾಗಿ ನಡೀತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಬೈರಮಂಗಲದಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಟೌನ್ಶಿಪ್ ಪರ ಇರುವ ರೈತರಿಂದ ಪ್ರತಿಭಟನೆಯಾಗ್ತಾ ಇದೆ. ಬೈರಮಂಗಲಕ್ಕೆ ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಬೈರಮಂಗಲದಲ್ಲಿ 350ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಅಕ್ಕ ಪಕ್ಕದ ಕಟ್ಟಡಗಳಿಗೆ ಸದ್ಯ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಕೂಡ ಮಾಡಲಾಗಿದೆ. ಗಮನಿಸ್ತಾ ಇದ್ದೀವಿ ಬಿಡದಿ ಟೌನ್ಶಿಪ್ ವಿಚಾರ. ಆಗ್ಲೇ ಹೇಳ್ತಾ ಇದ್ರು ನೋಡಿ, 100ರಲ್ಲಿ 80% ರೈತರು ಇದರ ವಿರುದ್ಧವಾಗಿದ್ದಾರೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಆಗ್ಲೇ ಹೇಳಿದ್ರು. ಈಗ ಈ 20% ಜನ ಈ ಟೌನ್ಶಿಪ್ ಪರವಾಗಿದಾರಲ್ಲ, ಅಂದ್ರೆ 1 ಎಕರೆ ಭೂಮಿಗೆ 2.5 ಕೋಟಿ ಕೊಡ್ತಾರೆ ಅಂದ್ರೆ ನಮಗೆ ಓಕೆ ಅಂತ ಹೇಳಿದಾರಲ್ಲ. ಸೊ ಆ ರೈತರು ಈಗ ಎಚ್.ಡಿ.ಗೆ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸೊ ನೀವು ಯಾಕೆ ಬರೀ ರೈತರ ಪರವಾಗಿ ಹೋಗ್ತಿದ್ದೀರಲ್ಲ, ಓಕೆ, ಬಟ್ ಇಲ್ಲಿ ನಮಗೆ ಭೂಮಿ ಅವಶ್ಯಕತೆ ಎಲ್ಲ ಮಾರಿದ್ರೆ ನಮಗೆ ಲಾಭ ದುಡ್ಡು ಬರುತ್ತೆ ಎಂಬರ್ಥದಲ್ಲಿ ಯಾರೆಲ್ಲ ಇದಾರಲ್ಲ ಅವರು ಈಗ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. 350ಕ್ಕೂ ಹೆಚ್ಚು ರೈತರು ಬೈರಮಂಗಲದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ಸದ್ಯ ಅಲ್ಲಿ ಪೊಲೀಸ್ ಸರ್ಪಗಾವಲನ್ನೇ ಹಾಕಲಾಗಿದೆ. ಯಾವುದೇ ಅಹಿತಕರ ಘಟನೆ, ಯಾವುದೇ ಅಲ್ಲಿ ಮಾರಾಮಾರಿ ಆಗದೆ ಇರುವಂತೆ ತಡೆಯೋದಕ್ಕೆ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಎಲ್ಲೆಲ್ಲಿ ರೈತರಿದ್ದಾರೆ, ಎಲ್ಲೆಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಆ ಎಲ್ಲ ಜಾಗದಲ್ಲೂ ಕೂಡ ಸಿಸಿಟಿವಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಯಾಕಂತಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಬೈರಮಂಗಲದಲ್ಲಿ ಇದ್ದಾರೆ ಅಂತ ಅಂದ್ರೆ ಅಲ್ಲಿ ಈಗ ಒಂದ್ ಕಡೆ ಪರ ಇರುವಂತ ಜನರು ಇರ್ತಾರೆ, ವಿರೋಧ ಮಾಡುವಂತ ಜನರು ಇರ್ತಾರೆ. ಸೊ ಎರಡೂ ಆಯಾಮದಲ್ಲಿ ಜನರು ಸೇರಿರೋದ್ರಿಂದ ಅಲ್ಲಿ ಮಾರಾಮಾರಿ ಆಗುವಂತದ್ದು ಸೊ ಕನ್ಫರ್ಮ್. ಹಾಗಾಗಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಎಸ್, ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆ ಪರ ವಿರುದ್ಧ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇವಾಗ ಬಿಡದಿ ಟೌನ್ಶಿಪ್ ಏನ್ ನಮ್ಮ ಡಿ.ಕೆ. ಶಿವಕುಮಾರ್ ಮಾಡೋಕ್ ಹೊರಟಿದಾರಲ್ಲ, ಇದರ ಪರವಾಗಿ ಜೊತೆಗೆ ವಿರುದ್ಧವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಸದ್ಯ ವಿರೋಧ ವ್ಯಕ್ತಪಡಿಸ್ತಾ ಇರುವ ರೈತರ ಧರಣಿ ಆ ಸ್ಥಳ ಏನಿದೆ ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ. ಯಾರೆಲ್ಲ ವಿರೋಧ ವ್ಯಕ್ತಪಡಿಸಿ ಟೌನ್ಶಿಪ್ ಬೇಕೇ ಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರಲ್ಲ, ಸೊ ಆ ರೈತರು ನಡೆಸ್ತಾ ಇರುವಂತಹ ಧರಣಿ ಸ್ಥಳಕ್ಕೆ ಎಚ್.ಡಿ.ಗೆ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಇವತ್ತು 15 ಲಕ್ಷ ಸಸಿ ನಡೋಕ್ ಹೋಗಿದ್ದಾರೆ. ಮತ್ತೊಂದು ಕಡೆಗೆ ಬೈರಮಂಗಲದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಹೇಳಿಕೆ ಕೊಟ್ಟಿರುವಂತದ್ದು ನೋಡಿ. ಇಲ್ಲಿ ಬಿಡದಿ ಟೌನ್ಶಿಪ್, ಈ ಬಿಡದಿ ಏರಿಯಾದಲ್ಲಿ ಇರುವಂತಹ ಮರಗಳನ್ನ ಕಡಿಯೋದಂತೆ, ಮೇಲೆ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿರುವಂತಹ ಅಡಿಕೆ, ತೆಂಗು ಎಲ್ಲ ಬೇರೆ ಬೇರೆ ಮರಗಳನ್ನ ಕಡ್ದು ಹಾಕ್ತಾರಂತೆ. ಮತ್ತೊಂದು ಕಡೆಗೆ 15 ಲಕ್ಷ ಸಸಿ ನಡ್ತಾರಂತೆ. ಸೊ ಇದನ್ನ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿರೋದು. ಬಿಡದಿಯಲ್ಲಿ 10 ಲಕ್ಷ ಮರ ಕಟಾವು ಮಾಡೋಕೆ ಮುಂದಾಗಿದ್ದಾರೆ. ಯೋಜನೆ ಪರ ಇರುವ ರೈತರಿಗೆ ಕೈ ಸನ್ನೆ ಮಾಡಿ ತೆರಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನೋಡಿ, ಇವತ್ತು ಬೈರಮಂಗಲದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಆಲ್ರೆಡಿ ಹೋಗಿ ಕೂತಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ಗೆ ಸಂಜೆ 4 ಗಂಟೆ ತನಕ ನಾನು ಬೈರಮಂಗಲದಲ್ಲೇ ಇರ್ತೀನಿ, ನೀವು ಮುಕ್ತವಾಗಿ ಮಾತನಾಡಕ್ ಬರ್ತೀರಾ ಅಂದ್ರೆ ಬೈರಮಂಗಲಕ್ಕೆ ಬನ್ನಿ, ನಾನು ವಿಧಾನಸೌಧಕ್ಕೆ ಬರೋಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಬಿಡದಿ ಟೌನ್ಶಿಪ್ ಅಲ್ಲಿ ಸದ್ಯ ಈ ಟೌನ್ಶಿಪ್ ಪರವಾಗಿ ಯಾರೆಲ್ಲ ಇದಾರಲ್ಲ ಅವರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಗೆ ಸದ್ಯ ಈಗ ಆ ಸ್ಥಳಕ್ಕೆ 350ಕ್ಕೂ ರೈತರು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಆ ಸ್ಥಳಕ್ಕೆ ಈಗ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಕೂಡ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ ಧರಣಿ ನಡೀತಾ ಇರುವಂತಹ ಸ್ಥಳಕ್ಕೆ. ಇನ್ನು ಮತ್ತೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ 15 ಲಕ್ಷ ಸಸಿ ನಡಕ್ ಹೋಗಿದ್ದಾರೆ. ಇಲ್ಲಿ ಈ ಬಿಡದಿಯಲ್ಲಿ 10 ಲಕ್ಷ ಮರಗಳಿದೆ, ಆಕಾಶದ ಎತ್ತರಕ್ಕೆ ಬೆಳೆದಿರುವಂತಹ ಮರ ಇದೆ. ಆ ಮರಗಳನ್ನ ಕಡಿದು ಬೇರೆ ಕಡೆ ಸಸಿ ನಡ್ತಾರಂತೆ. ಅವು ಮತ್ತೆ ಬೆಳೆದು ಮತ್ತೆ ಆಕಾಶದತ್ತ ಬರೋದಕ್ಕೆ ಎಷ್ಟು ವರ್ಷ ಬೇಕು? ಇರೋ ಮರಗಳನ್ನ ನಾವು ಪೋಷಣೆ ಮಾಡಿ ನೀರು ಹಾಕಿ ಉಳಿಸ್ಕೋಬೇಕು. ಅಂತದ್ರಲ್ಲಿ ನೀವು ಕಡ್ದು ಬಿಟ್ಟು ಸರಿ ಮಾಡಕ್ ಹೋಗ್ತಿದ್ದೀರಾ. ಹಾಗೆ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸರಾಗವಾಗಿ ಡಿ.ಕೆ.ಶಿ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ. ನೋಡಿ, ಬೆಂಗಳೂರಲ್ಲಿರುವಂತಹ ಒಂದು ರಸ್ತೆ ಸರಿ ಇಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ರಿ, ಏನು ನೀವು ಅಭಿವೃದ್ಧಿ ಮಾಡಿದ್ರಿ? ಒಂದು ರೋಡ್ ನೆಟ್ಟಿಗಿಲ್ಲ. ಮತ್ತೆ ಇನ್ ಟೌನ್ಶಿಪ್ ಯಾವ ಇದಕ್ಕೆ ಮಾಡ್ತಿದ್ದೀರಾ? ಟೌನ್ಶಿಪ್ ಇಂದ ಏನು ಉದ್ಧಾರ ಆಗುತ್ತೆ? ಇದನ್ನ ಎಷ್ಟು ವರ್ಷದಲ್ಲಿ ಮಾಡ್ತೀರಾ? ಇದನ್ನ ಮಾಡೋದ್ರಿಂದ ಏನ್ ಲಾಭ? ಈ ಎಲ್ಲ ಆಯಾಮದಲ್ಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರನ್ನ ಗುಡುಗಿದ್ದಿದೆ. ಮತ್ತೊಂದು ಕಡೆಗೆ ಡಿ.ಕೆ.ಶಿ ಬಣದವರು ಕೂಡ ನಿತ್ಯವೂ ಒಬ್ಬೊಬ್ಬರು ಎಚ್.ಡಿ.ಕೆ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ. ಸೊ ಹಾಗಾಗಿ ಇವಾಗ ಬಿಡದಿಯಲ್ಲಿರುವಂತಹ ಈ ಏನು ಸಾವಿರಾರು ಮರಗಳಿದೆ, ಆ ಮರಗಳನ್ನ ಕಡಿಯೋದಕ್ಕೆ ಏನು ಹೋಗ್ತಿದ್ದೀರಾ? ಇವತ್ತು ಕಳಿತೀರಂತೆ, ಮತ್ತೊಂದು ಕಡೆಗೆ 10 ಲಕ್ಷ ಸಸಿ ನಡ್ತೀರಂತೆ. ಇದು ಯಾವ್ದು ನ್ಯಾಯ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಈಗ ಯೋಜನೆ ಪರ ಇರುವ ರೈತರಿಗೆ ಈ ಹೇಳಿಕೆಯನ್ನ ಕೊಟ್ಟು, ಅಂದ್ರೆ ಯಾರೆಲ್ಲ ಈ ಟೌನ್ಶಿಪ್ ಪರವಾಗಿ ಪ್ರೊಟೆಸ್ಟ್ ಮಾಡ್ತಿದಾರಲ್ಲ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅವರು ಏನಿ ಟೌನ್ಶಿಪ್ ಪರವಾಗಿದ್ದಾರೆ, ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವಾಗಿರುವಂತದ್ದು ಪರವಾಗಿ ಯಾರೆಲ್ಲ ರೈತರಿದ್ದಾರೆ, ಸೊ ಅವರು ಎಚ್.ಡಿ.ಕೆ ವಿರುದ್ಧ ಪ್ರೊಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಎಚ್.ಡಿ.ಕೆ ಆ ಜಾಗಕ್ಕೆ ತೆರಳಿ ಹೇಳ್ತಾರೆ, ನೀವು ಮರಗಳನ್ನ ಉಳಿಸ್ಕೊಳ್ಳೋಕೆ ನೋಡ್ತಾ ಇಲ್ಲ, ಅಲ್ಲಿ 80% ರೈತರು ನಮಗೆ ಬಿಡದಿ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ, ನೀವು ಬೇಡ ಅಂತಿದ್ದೀರಾ. ಸೊ ಈಗ ಇಲ್ಲಿರುವಂಥ ಮರಗಳನ್ನ ಕಡಿತಾರಂತೆ, ಮತ್ತೊಂದು ಕಡೆ ಹೋಗಿ ಮರ ನೆಡ್ತಾರಂತೆ. ಇದು ಯಾವ ನ್ಯಾಯ ಅಂತ ಹೇಳಿ ಈ ಯೋಜನೆ ಪರ ಯಾರೆಲ್ಲ ಇವತ್ತು ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಕೈ ಸನ್ನೆ ಮುಖಾಂತರ ಹೇಳಿ ಎಚ್.ಡಿ.ಕೆ ತೆರಳಿರುವಂಥದ್ದು.